ನಮಸ್ಕಾರ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ನಾನಿವತ್ತು ಶ್ರೀರಾಮ ಮಂಗಲ ಶಾಸನ ಸ್ತೋತ್ರವನ್ನು ಅರ್ಥಸಹಿತವಾಗಿ ಹೇಳುತ್ತಾ ಇದ್ದೇನೆ. ಮೊದಲು ಸ್ತೋತ್ರವನ್ನು ನೋಡೋಣ, ಆಮೇಲೆ ಅರ್ಥವನ್ನು ನೋಡ್ತಾ ಹೋಗೋಣ. ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ. ವೇದಾಂತವೇದ್ಯಾಯ ಮೇಘಶ್ಯಾಮಲಮೂರ್ತಯೇ ಪುಂಸಾಂ ಮೋಹನರೂಪಾಯ ಪುಣ್ಯಶ್ಲೋಕಾಯ ಮಂಗಲಂ. ವಿಶ್ವಾಮಿತ್ರಾಂತರಂಗಾಯ ಮಿಥಿಲಾನಗರೀಪತೇಃ ಭಾಗ್ಯಾನಾಂ ಪರಿಪಾಕಾಯ ಭವ್ಯರೂಪಾಯ ಮಂಗಲಂ. ಪಿತೃಭಕ್ತಾಯ ಸತತಂ ಭ್ರಾತೃಭಿಃ ಸಹ ಸೀತಯಾ ನಂದಿತಾಖಿಲಲೋಕಾಯ ರಾಮಭದ್ರಾಯ ಮಂಗಲಂ. ತ್ಯಕ್ತಸಾಕೇತವಾಸಾಯ ಚಿತ್ರಕೂಟವಿಹಾರಿಣೇ ಸೇವ್ಯಾಯ ಸರ್ವಯಮಿನಾಂ ಧೀರೋದಾರಾಯ ಮಂಗಲಂ. ಸೌಮಿತ್ರಿಣಾ ಚ ಜಾನಕ್ಯಾ ಚಾಪಬಾಣಾಸಿಧಾರಿಣೇ ಸಂಸೇವ್ಯಾಯ ಸದಾ ಭಕ್ತ್ಯಾ ಸ್ವಾಮಿನೇ ಮಮ ಮಂಗಲಂ. ದಂಡಕಾರಣ್ಯವಾಸಾಯ ಖರದೂಷಣಶತ್ರವೇ ಗೃಧ್ರರಾಜಾಯ ಭಕ್ತಾಯ ಮುಕ್ತಿದಾಯಾಸ್ತು ಮಂಗಲಂ. ಸಾದರಂ ಶಬರೀದತ್ತ ಫಲಮೂಲಾಭಿಲಾಷಿಣೇ ಸೌಲಭ್ಯ ಪರಿಪೂರ್ಣಾಯ ಸತ್ವೋದ್ರಿಕ್ತಾಯ ಮಂಗಲಂ. ಹನುಮತ್ಸಮವೇತಾಯ ಹರೀಶಾಭೀಷ್ಟದಾಯಿನೇ ವಾಲಿಪ್ರಮಥನಾಯಾಸ್ತು ಮಹಾಧೀರಾಯ ಮಂಗಲಂ. ಶ್ರೀಮತೆ ರಘುವೀರಾಯ ಸೇತುಲ್ಲಂಘಿತಸಿಂಧವೇ ಜಿತರಾಕ್ಷಸರಾಜಾಯ ರಣಧೀರಾಯ ಮಂಗಲಂ. ಆಸಾದ್ಯ ನಗರೀಂ ದಿವ್ಯಾಂ ಅಭಿಷಿಕ್ತಾಯ ಸೀತಯಾ ರಾಜಾಧಿರಾಜರಾಜಾಯ ರಾಮಭದ್ರಾಯ ಮಂಗಲಂ. ಬ್ರಹ್ಮಾದಿದೇವಸೇವ್ಯಾಯ ಬ್ರಹ್ಮಣ್ಯಾಯ ಮಹಾತ್ಮನೇ ಜಾನಕೀ ಪ್ರಾಣನಾಥಾಯ ರಘುನಾಥಾಯ ಮಂಗಲಂ. ಶ್ರೀ ಸೌಮ್ಯಜಾಮಾತ್ರಮುನೇಃ ಕೃಪಯಾ ಸ್ಮಾನುಪೇಯುಷೇ ಮಹತೆ ಮಮ ನಾಥಾಯ ರಘುನಾಥಾಯ ಮಂಗಲಂ. ಮಂಗಲಾಶಾಸನ ಪರೈರ್ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈಃ ಸತ್ಕೃತಾಯಾಸ್ತು ಮಂಗಲಂ. ರಮ್ಯಜಾಮಾತ್ರಮುನಿನಾ ಮಂಗಲಾಶಾಸನಂ ಕೃತಂ ತ್ರೈಲೋಕ್ಯಾಧಿಪತಿ ಶ್ರೀಮಾನ್ ಕರೋತು ಮಂಗಲಂ ಸದಾ. ಶ್ರೀರಾಮ ಮಂಗಲ ಶಾಸನದ ಅರ್ಥವನ್ನು ನೋಡ್ತಾ ಹೋಗೋಣ. ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ. ಕೋಸಲ ದೇಶದ ರಾಜನು ಪ್ರಶಂಸನೀಯ ಗುಣಗಳಿಗೆ ಸಮುದ್ರನೂ ದಶರಥ ಚಕ್ರವರ್ತಿಯ ಮಗನೂ
ಚಕ್ರವರ್ತಿಯೂ ಆದಂತಹ ಶ್ರೀರಾಮನಿಗೆ ಮಂಗಳವಾಗಲಿ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತಯೇ ಪುಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಲಂ. ವೇದ ವೇದಾಂತಗಳಿಂದ ತಿಳಿಯಲ್ಪಡುವವನು ಮೇಘಶ್ಯಾಮಲ ಮೂರ್ತಿಯು ಎಲ್ಲ ಜನರಿಗೆ ಮೋಹವನ್ನು ಉಂಟು ಮಾಡುವ ರೂಪವುಳ್ಳವನು, ಪುಣ್ಯವೇ ಕೀರ್ತಿಯಾಗಿ ಉಳ್ಳವನೂ ಆದಂತಹ ಶ್ರೀರಾಮನಿಗೆ ಮಂಗಳವಾಗಲಿ. ವಿಶ್ವಾಮಿತ್ರಾಂತರಂಗಾಯ ಮಿಥಿಲಾ ನಗರೀಪತೇಃ ಭಾಗ್ಯಾನಾಂ ಪರಿಪಾಕಾಯ ಭವ್ಯರೂಪಾಯ ಮಂಗಲಂ. ವಿಶ್ವಾಮಿತ್ರನಿಗೆ ಅಂತರಂಗ ಶಿಷ್ಯನು, ಮಿಥಿಲಾ ರಾಜನ ಭಾಗ್ಯಕ್ಕೆ ಫಲವಾಗಿದ್ದವನು, ಮಂಗಳ ರೂಪನೂ ಆದಂತಹ ಶ್ರೀರಾಮನಿಗೆ ಮಂಗಳವಾಗಲಿ. ಪಿತೃಭಕ್ತಾಯ ಸತತಂ ಭ್ರಾತೃಭಿಃ ಸಹ ಸೀತಯಾ ನಂದಿತಾಖಿಲ ಲೋಕಾಯ ರಾಮಭದ್ರಾಯ ಮಂಗಲಂ. ಸೀತೆಯೊಂದಿಗೂ ಮತ್ತು ತನ್ನ ಸಹೋದರರೊಂದಿಗೂ ಸದಾ ಪಿತೃಭಕ್ತಿಯಲ್ಲಿ ನಿರತನಾಗಿದ್ದವನು, ಅಖಿಲ ಲೋಕಗಳನ್ನು ಸಂತೋಷಪಡಿಸಿದವನೂ ಆದಂತಹ ಶ್ರೀರಾಮನಿಗೆ ಮಂಗಳವಾಗಲಿ. ತ್ಯಕ್ತ ಸಾಕೇತವಾಸಾಯ ಚಿತ್ರಕೂಟ ವಿಹಾರಿಣೇ ಸೇವ್ಯಾಯ ಸರ್ವಯಮಿನಾಂ ಧೀರೋದಾರಾಯ ಮಂಗಲಂ. ಸಾಕೇತ ನಗರಿಯನ್ನು ತ್ಯಜಿಸಿದವನು, ಚಿತ್ರಕೂಟದಲ್ಲಿ ವಿಹರಿಸಿದವನು, ಎಲ್ಲ ಋಷಿಗಳಿಗೂ ಸೇವ್ಯನಾದವನು, ಧೀರೋದಾರನೂ ಆದಂತಹ ಶ್ರೀರಾಮನಿಗೆ ಮಂಗಳವಾಗಲಿ. ಸೌಮಿತ್ರಿಣ ಚ ಜಾನಕ್ಯ ಚಾಪಬಾಣಾಸಿ ಧಾರಿಣೇ ಸಂಸೇವ್ಯಾಯ ಸದಾ ಭಕ್ತ್ಯ ಸ್ವಾಮಿನೇ ಮಮ ಮಂಗಲಂ. ಸೀತಾ ಲಕ್ಷ್ಮಣರೊಂದಿಗೆ ಧನಸ್ಸು, ಬಾಣ, ಕತ್ತಿ ಇವುಗಳನ್ನು ಧರಿಸಿ ಅರಣ್ಯದಲ್ಲಿ ಸಂಚರಿಸಿದವನು, ಭಕ್ತಿಯಿಂದ ಸದಾ ಸೇವಿಸಲ್ಪಡುವವನೂ ಆದಂತಹ ನಮ್ಮ ಸ್ವಾಮಿಗೆ ಮಂಗಳವಾಗಲಿ. ದಂಡಕಾರಣ್ಯವಾಸಾಯ ಖರದೂಷಣ ಶತ್ರವೇ ಗೃಧ್ರರಾಜಾಯ ಭಕ್ತಾಯ ಮುಕ್ತಿದಾಯಾಸ್ತು ಮಂಗಲಂ. ದಂಡಕಾರಣ್ಯದಲ್ಲಿ ವಾಸಿಸಿದವನು, ಖರದೂಷಣಾದಿ ಶತ್ರುಗಳನ್ನು ನಾಶ ಮಾಡಿದವನು, ಭಕ್ತನಾದ ಜಟಾಯುವಿಗೆ ಮುಕ್ತಿಯನ್ನು ಕೊಟ್ಟವನೂ ಆದಂತಹ ಶ್ರೀರಾಮನಿಗೆ ಮಂಗಳವಾಗಲಿ. ಸಾದರಂ ಶಬರೀದತ್ತ ಫಲಮೂಲಾಭಿಲಾಷಿಣೇ ಸೌಲಭ್ಯ ಪರಿಪೂರ್ಣಾಯ ಸತ್ವೋದ್ರಿಕ್ತಾಯ ಮಂಗಲಂ. ಆದರದಿಂದ ಶಬರಿಯು ಕೊಟ್ಟ ಫಲ ಮೂಲಗಳಲ್ಲಿ ಅಭಿಲಾಷೆಯನ್ನು ತೋರಿಸಿದವನು, ಸೌಲಭ್ಯ ಪರಿಪೂರ್ಣನೂ ಸತ್ವಪೂರ್ಣನೂ ಆದಂತಹ ಶ್ರೀರಾಮನಿಗೆ ಮಂಗಳವಾಗಲಿ. ಹನುಮತ್ ಸಮವೇತಾಯ ಹರೀಶಾಭೀಷ್ಟದಾಯಿನೇ ವಾಲಿ ಪ್ರಮಥನಾಯಾಸ್ತು ಮಹಾಧೀರಾಯ ಮಂಗಲಂ. ಹನುಮಂತನೊಂದಿಗೆ ಸೇರಿದವನು, ಸುಗ್ರೀವನ ಇಚ್ಛೆಯನ್ನು ದಯಪಾಲಿಸಿದವನು, ವಾಲಿಯನ್ನು ಸಂಹರಿಸಿದವನು, ಮಹಾಧೀರನೂ ಆದ ಶ್ರೀರಾಮನಿಗೆ ಮಂಗಳವಾಗಲಿ. ಶ್ರೀಮತೆ ರಘುವೀರಾಯ ಸೇತುಲ್ಲಂಘಿತ ಸಿಂಧವೇ ಜಿತರಾಕ್ಷಸರಾಜಾಯ ರಣಧೀರಾಯ ಮಂಗಲಂ. ರಣಧೀರನು ಸೇತುವಿನ ಮೇಲೆ ಸಮುದ್ರವನ್ನು ದಾಟಿದವನು, ರಾಕ್ಷಸ ರಾಜನಾದ ಅಂತಂದರೆ ರಾವಣನನ್ನು ಜಯಿಸಿದವನು, ಶ್ರೀದೇವಿಯಿಂದ ಕೂಡಿದವನೂ ಆದಂತಹ ರಘುವೀರನಿಗೆ ಮಂಗಳವಾಗಲಿ. ಆಸಾದ್ಯ ನಗರೀಂ ದಿವ್ಯಾಮಭಿಷಿಕ್ತಾಯ ಸೀತಯಾ ರಾಜಾಧಿರಾಜ ರಾಜಾಯ ರಾಮಭದ್ರಾಯ ಮಂಗಲಂ. ದಿವ್ಯನಗರಿಯಾದಂತಹ ಅಯೋಧ್ಯೆಯನ್ನು ಸೇರಿ ಸೀತೆಯೊಂದಿಗೆ ಅಭಿಷಿಕ್ತನಾದ ರಾಜಾಧಿರಾಜನಾದ ಶ್ರೀರಾಮಚಂದ್ರನಿಗೆ ಮಂಗಳವಾಗಲಿ. ಬ್ರಹ್ಮಾದಿದೇವ ಸೇವ್ಯಾಯ ಬ್ರಹ್ಮಣ್ಯಾಯ ಮಹಾತ್ಮನೇ ಜಾನಕಿ ಪ್ರಾಣನಾಥಾಯ ರಘುನಾಥಾಯ ಮಂಗಲಂ. ಬ್ರಹ್ಮಾದಿ ದೇವತೆಗಳಿಂದ ಸೇವಿತನಾದ,
ವೇದ ಬ್ರಾಹ್ಮಣರನ್ನು ರಕ್ಷಿಸಿದಂತಹ ಬ್ರಹ್ಮಣ್ಯನು ಮಹಾತ್ಮನು ಜಾನಕಿ ಪ್ರಾಣನಾಥನಾದ ರಘುನಾಥನಿಗೆ ಮಂಗಳವಾಗಲಿ. ಶ್ರೀ ಸೌಮ್ಯಜ ಮಾತೃಮುನೇ ಕೃಪಯಾ ಸ್ಮಾನುಪೇಯುಷೇ ಮಹತೆ ಮಮನಾಥಾಯ ರಘುನಾಥಾಯ ಮಂಗಲಂ. ಸೌಮ್ಯ ಸ್ವಭಾವದ ಮಾತೃಸ್ಥಾನದಲ್ಲಿರುವ ಮುನಿಯ ಕೃಪೆಯಿಂದ ನೀನು ನಮ್ಮನ್ನು ಹೊಂದಿರುತ್ತೀಯೆ. ಮಹಾತ್ಮನು ನನ್ನ ಸ್ವಾಮಿಯೂ ಆದ ರಘುಕುಲದ ಸ್ವಾಮಿಗೆ ಮಂಗಳವಾಗಲಿ. ಮಂಗಲಾಶಾಸನ ಪರೈರ್ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈಃ ಸತ್ಕೃತಾಯಾಸ್ತು ಮಂಗಲಂ. ಮುಂದಿರುವ ಮಂಗಳಾಶಾಸನಪರರಾದ ನಮ್ಮ ಆಚಾರ್ಯರಿಂದಲೂ ಅವರ ಹಿಂದಿನ ಎಲ್ಲ ಆಚಾರ್ಯರಿಂದಲೂ ಸತ್ಕೃತನಾದ ಶ್ರೀರಾಮನಿಗೆ ಮಂಗಳವಾಗಲಿ. ರಮ್ಯಜ ಮಾತೃಮುನಿನಾ ಮಂಗಲಾಶಾಸನಂ ಕೃತಂ ತ್ರೈಲೋಕ್ಯಾಧಿಪತಿ ಶ್ರೀಮಾನ್ ಕರೋತು ಮಂಗಲಂ ಸದಾ. ರಮಣೀಯತೆಗೆ ಮಾತೃಸ್ಥಾನದಲ್ಲಿರುವ ಮುನಿಯ ಕೃಪೆಯಿಂದ ಮಂಗಲಾತ್ಮಕವಾದಂತಹ ಶಾಸನ ಮಾಡಲಾಗಿದೆ. 3 ಲೋಕದ ಅಧೀಪನಾದ ಶ್ರೀಯುಕ್ತನಾದ ಭಗವಂತ ಯಾವಾಗಲೂ ಮಂಗಳವನ್ನು ಉಂಟು ಮಾಡಲಿ. ಅತ್ಯಂತ ಸರಳವಾದಂತಹ ಈ ಸ್ತೋತ್ರವನ್ನು ನಾವೆಲ್ಲ ಪಠಿಸಿ ಇದನ್ನು ಕೇಳಿ ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರರಾಗೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.